ಮಹಾರಾಷ್ಟ್ರದಲ್ಲಿ ವರ್ಣಾರ್ಭಟ ಸತತ 4 ದಿನಗಳಲ್ಲಿ ನಿರಂತರ ಮಳೆ. ಕಳೆದ 4 ದಿನಗಳಿಂದ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾಗುತ್ತಿದ್ದು ರಾಜ್ಯಾದ್ಯಂತ 21 ಸಾವುಗಳು ಮತ್ತು 10 ಮಂದಿ ಗಾಯಗೊಂಡಿದ್ದಾರೆ ಎಂಬ ವರದಿಯಾಗಿದೆ. ಭಾರೀ ಮಳೆಯಿಂದಾಗಿ ಅಲ್ಲಲ್ಲಿ ನೀರು ನಿಂತ ಪರಿಣಾಮ ಮೂಲಸೌಕರ್ಯ ಅಡಚಣೆ ಉಂಟಾಗಿದ್ದು ಹಲವಾರು ಪ್ರದೇಶಗಳಲ್ಲಿ ಅಗತ್ಯ ಸೇವೆಗಳನ್ನು ಸ್ಥಗಿತಗೊಳಿಸಲು ಅಧಿಕಾರಿಗಳನ್ನು ಒತ್ತಾಯಿಸಲಾಗಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗೋಡೆ ಕುಸಿತ, ವಿದ್ಯುತ್ ಕಡಿತ ಘಟನೆಗಳಂತಹ ಮಳೆ ಸಂಬಂಧಿತ ಅಪಘಾತಗಳಿಗೆ ಹೆಚ್ಚಿನ ಸಾವುಗಳು ಸಂಬಂಧಿಸಿವೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಬಿಕ್ಕಟ್ಟನ್ನು ನಿರ್ವಹಿಸಲು ಸ್ಥಳದಲ್ಲಿ ರಕ್ಷಣಾ ಮತ್ತು ವಿಪತ್ತು ನಿರ್ವಹಣಾ ತಂಡಗಳನ್ನು ನಿಯೋಜಿಸಲಾಗಿದೆ. ಇನ್ನು ಸುರಕ್ಷತಾ ಕ್ರಮವಾಗಿ ನವಿ ಮುಂಬೈ ಮತ್ತು ಲೋನಾವಾಲಾದಲ್ಲಿನ ಶಾಲೆಗಳನ್ನು ಮುಚ್ಚುವಂತೆ ಆದೇಶ ಹೊರಡಿಸಲಾಗಿದೆ. ಅಧಿಕಾರಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಸ್ಥಳೀಯ ಆಡಳಿತಗಳು ಹವಾಮಾನ ನವೀಕರಣಗಳ ಆಧಾರದ ಸಲಹೆಗಳನ್ನು ನೀಡುತ್ತಿವೆ. ನಗರದ ಜೀವನಾಡಿಯಾದ ಮುಂಬೈನ ಸ್ಥಳೀಯ ರೈಲು ಸಂಪರ್ಕಕ್ಕೆ ಮಳೆಯಿಂದ ತೀವ್ರ ಪರಿಣಾಮ ಬೀರಿದೆ. ಇಲ್ಲಿಯವರೆಗೆ 17 ಸ್ಥಳೀಯ ರೈಲು ಸೇವೆಗಳನ್ನು ರದ್ದುಗೊಳಿಸಲಾಗಿದೆ. ಪಶ್ಚಿಮ ಮತ್ತು ಬಂದರು ಮಾರ್ಗಗಳ ಹಳಿಗಳು ನೀರಿನಿಂದ ತುಂಬಿರುವುದರಿಂದ ಮತ್ತು ಕಾರ್ಯಾಚರಣೆಯ ಸುರಕ್ಷತಾ ಕಾಳಜಿಯಿಂದಾಗಿ ರೈಲ್ವೆ ಈ ನಿರ್ಧಾರ ಕೈಗೊಂಡಿದೆ. ಮುಂಬೈ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಭಾರತ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ನಾಗರಿಕರು ಮನೆಯೊಳಗೆ ಇರಲು, ಅನಗತ್ಯ ಪ್ರಯಾಣವನ್ನು ತಪ್ಪಿಸಲು ಮತ್ತು ಸುರಕ್ಷತಾ ಸಲಹೆಗಳನ್ನು ಪಾಲಿಸಲು ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ.